ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸೊ ವೆಲ್ಕಮ್. ನಮಸ್ಕಾರ. ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಹೇಳಿದ್ರೆ ಊಟದ ಟೈಮಲ್ಲಿ ನೀರು ಕುಡಿಬಾರ್ದು, ಅವಾಯ್ಡ್ ಮಾಡಬೇಕು ಅಂತ. ಸೊ ಅದಕ್ಕೆ ಊಟ ಆದ್ಮೇಲೆ ಅಟ್ಲೀಸ್ಟ್ 50 ನಿಮಿಷ ಅಥವಾ ಒಂದು 60 ನಿಮಿಷ ಆದ್ಮೇಲೆ ನೀರನ್ನು ಕುಡಿಬೇಕು. ಐಸ್ ಕೋಲ್ಡ್ ವಾಟರ್ ಅಥವಾ ಫ್ರಿಡ್ಜ್ ವಾಟರ್ ಕುಡಿಯೋದ್ರಿಂದ ಡೈಜೆಷನ್ ಸಿಸ್ಟಮ್ ಯಾವ ರೀತಿ ಹಾಳಾಗ್ತಿದೆ? ಎನರ್ಜಿ ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು ಡಿಲೀಟೆಡ್, ಅದಿಲ್ಲ, ಕುಡಿಯೋಗಿಲ್ಲ ಅದು. ಸೊ ಸಡನ್ ಆಗಿ ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ನುಗ್ಗೆ ಸೊಪ್ಪಿಗೆ ಅಥವಾ ಮೊರಿಂಗಾಗಿ ಅಂತ? ಕ್ಯಾನ್ಸರ್ ಸೆಲ್ಸ್ ಅನ್ನ ಬೆಳಿಲಿಕ್ಕೆ ಬಿಡಲ್ಲ. 20-25 ವರ್ಷದ ಯುವಕ ಯುವತಿಯಲ್ಲೇ ಈಗ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ, ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ. ಎಳ್ಳು ಅಂದ್ರೆ ಸೆಸಮಿ ಸೀಡ್ಸ್, ಸೆಸಮಿ ಆಯಿಲ್ 2 ಮೂಗಿನ ಹೊಳೆಯಲ್ಲಿ 2 ಡ್ರಾಪ್ಸ್ ಹಾಕಿದ್ರೆ ತುಂಬಾ ಕೂದಲು ಸ್ಟ್ರಾಂಗ್ ಆಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ರಸಾಯನ ಅಂಡ್ ಈ ಮಾಡರ್ನ್ ಸ್ಕಿನ್ ಕೇರ್ ಹ್ಯಾಬಿಟ್ಸ್ ಗೆ ಕಂಪೇರ್ ಮಾಡಿದ್ರೆ ಹೌ ಡಿಫರೆಂಟ್ ಇಟ್ ಈಸ್ ಅಂತ? ಲಾಭೋಪಾಯೋ ಹಿ ಶಸ್ತಾನಂ ರಸಾದೀನಂ ರಸಾಯನಂ ಅಂತ ಎಲ್ಲ ಸರ್ವ ಧಾತುಗಳನ್ನು ಇಂಪ್ರೂವ್ ಮಾಡುತ್ತೆ ಇದು ರಸಾಯನ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ದಿನನಿತ್ಯ ನಾವು ಇಂಟರ್ನೆಟ್ ಓಪನ್ ಮಾಡಿದ್ರೆ ಸಾಕು ನೂರಾರು ಹೆಲ್ತ್ ಟಿಪ್ಸ್, ಟ್ರೆಂಡ್ಸ್ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಯಾವ್ದು ನಿಜ, ಯಾವ್ದು ಸುಳ್ಳು, ಯಾವುದು ಸೈನ್ಸ್, ಯಾವುದು ಜಸ್ಟ್ ಹೈಪ್ ಒಂದು ಗೊತ್ತಾಗೋದಿಲ್ಲ. ಈ ರೀತಿಯ ಒಂದಷ್ಟು ವಿಷಯಗಳನ್ನ ನಾವಿವತ್ತು ಚರ್ಚೆ ಮಾಡಲಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸೊ ವೆಲ್ಕಮ್. ನಮಸ್ಕಾರ. ನಾವೆಲ್ಲರೂ ದಿನಕ್ಕೆ 10 ಬಾರಿ ಮಾಡುವಂತಹ ಒಂದು ಸಿಂಪಲ್ ಕೆಲಸ ಅಂದ್ರೆ ನೀರು ಕುಡಿಯೋದು. ಆದರೆ ಆಯುರ್ವೇದದ ಪ್ರಕಾರ ಇದನ್ನ ಕುಡಿಯೋದಕ್ಕೂ, ನೀರನ್ನ ಕುಡಿಯೋದಕ್ಕೂ ಪ್ರಾಪರ್ ರೂಲ್ಸ್ ಇದೆ, ಸ್ಪೆಷಲ್ ರೂಲ್ಸ್ ಇದೆ, ಸೈನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ ಒಂದು ಉಷಾಪಾನ. ಸೊ ಇದ್ರ ಬಗ್ಗೆ ತುಂಬಾನೇ ಕೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿದ್ರೆ ಒಳ್ಳೇದು, ಎದ್ದ ತಕ್ಷಣ ಕುಡಿದ್ರೆ ಒಳ್ಳೇದು ಅಂತ. ಇದರ ಆಕ್ಚುಯಲ್ ಬೆನಿಫಿಟ್ಸ್ ಏನೇನಿದೆ ಅಂಡ್ ಇದನ್ನ ಫಾಲೋ ಮಾಡುವಂತಹ ಪ್ರಾಪರ್ ವಿಧಾನ ಹೇಗೆ ಅಂತ? ಹೌದು, ಆಕ್ಚುಲಿ ನೀವು ಹೇಳಿರುವಂಗೆ ತುಂಬಾನೇ ಟ್ರೆಂಡ್ ನಡೀತಾ ಇದೆ ಅಂಡ್ ತುಂಬಾನೇ ಸ್ಕ್ರೋಲಿಂಗ್ ನಡೀತಾ ಇದೆ, ತುಂಬಾನೇ ಕಂಟೆಂಟ್ ಇದೆ. ಬಟ್ ಉಷಾಪಾನ ಅಂತ ಹೇಳುವುದು ಅಂಥದ್ದು ಆಯುರ್ವೇದದಲ್ಲಿ ಇರುವಂಥ ಒಂದು ವೆರಿ ಸ್ಪೆಸಿಫಿಕ್ ಟಾಪಿಕ್. ಸೊ ಯಾಕೆ ಒಳ್ಳೆ ಪ್ರಶ್ನೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಜನರಿಗೆ ಕರೆಕ್ಟಾಗಿ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಆ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಉಷಾಪಾನದ್ದು ಬೆನಿಫಿಟ್ಸ್ ಏನಂತ ನಾವು ಫಸ್ಟ್ ನೋಡ್ಕೊಳ್ಳೋಣ, ಆಮೇಲೆ ಅದು ಹೇಗೆ ಅಂತ ನಾವು ಮುಂದೆ ಹೋಗ್ಬೋದು. ಉಷಾಪಾನದಿಂದ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಂಟಿ ಏಜಿಂಗ್ ಅಂತ ಹೇಳಲಾಗಿದೆ. ಓಕೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಹೇಳಲ್ಲ ಆಯುರ್ವೇದದಲ್ಲಿ, ನಿಶಾ ಅಂತೆ ಅಂತ ಹೇಳ್ತಾರೆ. ನಿಶಾ ಸಂಸ್ಕೃತದಲ್ಲಿ ನಿಶಾ ಅಂದ್ರೆ ರಾತ್ರಿ, ಅಂತ ಅಂದ್ರೆ ಮುಗಿದು ಹೋದ್ಮೇಲೆ ಅಂತ. ರಾತ್ರಿ ಮುಗಿದ ತಕ್ಷಣ ನೀರನ್ನ ಕುಡಿಬೇಕು, ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 3:20 ಆ ಟೈಮ್. ಹಂಗೆ 3:20 ಅಂತಲ್ಲ, ಸೂರ್ಯೋದಯದಕ್ಕಿಂತ 1.5 ಅವರ್ ಮುಂಚೆ, ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ಲಿ 90 ಮಿನಿಟ್ಸ್ ಬಿಫೋರ್ ಸನ್ರೈಸ್, ಹೆಚ್ಚು ಕಡಿಮೆ. ಸೊ ಇವಾಗ ನಾವು ಬೆಂಗಳೂರಲ್ಲಿ ನೋಡ್ತಾ ಹೋದ್ರೆ ಒಂದು 6 ಗಂಟೆಗೆ ಅಥವಾ 6:15 ಸನ್ರೈಸ್ ಆಗ್ತಾ ಇದ್ರೆ ಅರೌಂಡ್ 4:30, 4:45 ಅಷ್ಟೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಎದ್ಬಿಟ್ಟು ನಾವು ಅಗೇನ್ ಬ್ರಷ್ ಮಾಡಿ ನೀರು ಕುಡಿಬೇಕಾ, ಬ್ರಷ್ ಮಾಡದೇನೆ ನೀರು ಕುಡಿಬೇಕಾ ಅಂತಾನು ಕಾಂಟ್ರವರ್ಸೀಸ್ ಇದೆ. ಸೊ ನಾನು ಯೂಶಲಿ ಎರಡನ್ನೂ ಸಪೋರ್ಟ್ ಮಾಡ್ತೇನೆ. ಅವರಿಗೆ ಓರಲ್ ಕ್ಯಾವಿಟಿ ಏನಾದ್ರು ಡೆಂಟಲ್ ಕೇರೀಸು ಅಥವಾ ಓರಲ್ ಕ್ಯಾವಿಟಿ ಡಿಸೀಸಸ್ ಇದೆ ಅಂತ ಹೇಳಿದ್ರೆ ಬ್ರಷ್ ಮಾಡಿ ಅವ್ರು ನೀರನ್ನು ಕುಡಿಯೋದು ಒಳ್ಳೇದು. ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಹಾಗೆ ನೀರನ್ನು ಕುಡಿಬಹುದು, ಬಿಕಾಸ್ ನೈಟ್ ಅವರು ಬ್ರಷ್ ಮಾಡಿ ಮಲ್ಕೊಂಡಿರ್ತಾರೆ. ಸೊ ಎರಡೂ ಕೂಡ ಓಕೆ. ಇನ್ನು ಇದರಿಂದ ಬೆನಿಫಿಟ್ಸ್ ಏನ್ ಹೇಳಿದ್ದಾರೆ, ನಿಶಾ ಅಂತೆ ಉಷಾಪಾನ ಬೆಳಿಗ್ಗೆ ಕುಡಿದ ತಕ್ಷಣ ಏನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಆಂಟಿ ಏಜಿಂಗ್. ಏನ್ ಸರ್ ಆಂಟಿ ಏಜಿಂಗ್ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ 40 ಇಯರ್ ಆದ್ರೂ 25-30 ಇಯರ್ ಇರೋ ಅವ್ರ ಹಂಗೆ ಕಾಣ್ತಾ ಇರುತ್ತೆ. ಹೇರ್ಸ್ ಕೂಡ 40 ಇಯರ್ 45 ಇಯರ್ ಆಲ್ರೆಡಿ ಆಗಿದ್ರು ಕೂಡ ಒಂದು 10 ವರ್ಷ ಕಡಿಮೆ ಏಜಿಂಗ್ ಆ ಟೈಪ್ ಕಾಣುವಂಥದ್ದು, ಗ್ರೇಸ್ಫುಲ್ ಏಜಿಂಗ್ ಅಥವಾ ಏಜಿಂಗ್ ಸ್ಲೋ ಆಗುವಂಥದ್ದು. 40 ಆದ್ರೂ ಕೂಡ ಕಾಣ್ತಿರಲ್ಲ, 50 ಆದ್ರೂ ಕೂಡ ಕಾಣ್ತಾ ಇರಲ್ಲ. ಈ ರೀತಿಯಾದಂತಹ ಪ್ರಾಪರ್ಟೀಸ್ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀರು ಕುಡಿಯೋದಕ್ಕಿದೆ. ಇದು ಮುಖ್ಯವಾದಂತಹ ಪ್ರಾಪರ್ಟಿ. ಇನ್ನು ಸ್ವಲ್ಪ ಡಿವಿಯೇಷನ್ ಹೋದ್ರೆ ನಾಸಿಕಾಪಾನ ಅಂತ ಹೇಳ್ತಾನೆ ಯೋಗ ರತ್ನಾಕರ ಭಾವಪ್ರಕಾಶದಲ್ಲಿ, ಮೂಗಿನಿಂದ ನೀರನ್ನ ಕುಡಿಯುವಂಥದ್ದು. ಸೊ ಮೂಗಿ ಏನ್ ಸರ್, ಬಾಯಿ ಕೊಟ್ಟಿಲ್ವಾ ದೇವ್ರು ನಿಮ್ಗೆ, ಮೂಗಿಂದ ಯಾಕೆ ನೀರು ಕುಡಿಬೇಕು? ಸ್ವಲ್ಪ ಯೋಗ ಆಯುರ್ವೇದದಲ್ಲಿ ಇರುವಂತಹ ಆಲ್ಟ್ರೇಷನ್ಸ್ ಗಳನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ಅದರಲ್ಲಿ ಇರುವಂತಹ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಸೊ ಮೂಗಿನಿಂದ ನೀರು ಕುಡಿದ್ರು ಅಂತ ಹೇಳಿದ್ರೆ ಇದೇ ಉಷಾಪಾನನ ಮೂಗಿನಿಂದ ಕುಡಿಯುವಂಥದ್ದು. ಸೊ ಅದಕ್ಕೆ ಜಲ್ ನೀತಿ ಮಾಡಿದ ಮೇಲೂ ಸ್ವಲ್ಪ ಹೆಡ್ ಅನ್ನ ಟಿಲ್ಟ್ ಮಾಡಿ ಕುಡಿಯುವಂಥದ್ದು, ಅದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ಅದನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಯಾವಾಗಾದ್ರು. ಮೂಗಿನಿಂದ ಕುಡಿಯುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಪ್ಲಸ್ ಆ ರೀತಿ ನೀರು ಕುಡಿದವರಿಗೆ ಯಾವತ್ತೂ ಕೂಡ ಹೇರ್ ಫಾಲ್ ಆಗೋದಾಗ್ಲಿ, ಎಕ್ಸೆಸ್ ಹೇರ್ ಫಾಲು ಅಥವಾ ಈ ಬಿಳಿ ಕೂದಲು ಆಗುವಂತದ್ದಾಗ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೊಂದು ಪವರ್ ಅದಕ್ಕೆ, ಅಷ್ಟು ಪಿತ್ತದೋಷವನ್ನ ಕಡಿಮೆ ಮಾಡ್ಬಿಡುತ್ತೆ ಮೂಗಿನ ನೀರು ಕುಡಿಯುವಂಥದ್ದು. ಅಂಡ್ ರಸಾಯನ ಇಲ್ಲ ಸರ್ ಅದೆಲ್ಲ ಆಗಲ್ಲ, ನನಗೆ ಹೇಸಿಗೆ ಆಗುತ್ತೆ, ನಂಗೆ ಕುಡ್ಲಿಕ್ಕೆ ಆಗಲ್ಲ, ಇಟ್ಸ್ ಫೈನ್, ಬಾಯಿಂದ ನೀರು ಕುಡೀರಿ ಪರವಾಗಿಲ್ಲ. ಎಷ್ಟು ನೀರನ್ನ ಕುಡಿಬೇಕು? ಅರೌಂಡ್ 700 ರಿಂದ 750 ml ಅಷ್ಟು ನೀರು.
ಇಲ್ಲಾಂದ್ರೆ ನೀವು ಹೇಳಿದ್ರಿ ಅಂತ ಲೀಟರ್ ಗಟ್ಟಲೆ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ಅಪೇಕ್ಷಾ ಮೇಡಮ್ ಸುಮನ್ ಟಿವಿಯಲ್ಲಿ ಹೇಳ್ಬಿಟ್ರು, ಶರತ್ ಸರ್ಗೆ ಇಂಟರ್ವ್ಯೂ ಮಾಡುವಾಗ ನೀರು ಕುಡಿರಿ ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಹೇಳಿ 4-5 ಲೀಟರ್ ನೀರನ್ನ ಕುಡಿದ್ಬಿಟ್ರು. ಅದಕ್ಕೂ ತೊಂದರೆ ಆಗುತ್ತೆ, ಅದರಿಂದನೂ ತೊಂದರೆ ಇದೆ. ಮೇ ಬಿ ಅದನ್ನ ಡಿಸ್ಕಷನ್ ಮಾಡೋಣ, ನಿಮ್ಮ ಪ್ರಶ್ನೆಗಳಲ್ಲಿ ಇದೆ ಅನ್ಕೋತೇನೆ ಅದನ್ನ. ಸೊ ಬೆನಿಫಿಟ್ಸ್ ಅಲ್ಲಿ ಮುಖ್ಯವಾಗಿ ರಸಾಯನ, ಒಂದು ಮೆಂಟಲ್ ಕ್ಲಾರಿಟಿ. ತುಂಬಾ ಫಾಗ್ ಇರುತ್ತೆ, ಬ್ರೈನ್ ಫಾಗ್. ಇತ್ತೀಚೆಗೆ ಜನರಿಗೆ ನೋಡಿದ್ರೆ ಎಲ್ಲಿದ್ದೇವೆ ಏನ್ ಮಾಡ್ತಾ ಇದೀವಿ ಗೊತ್ತಿರಲ್ಲ. ಬ್ರೈನ್ ಫಾಗ್ ಆಗಲ್ಲ, ಆಬ್ಸೆಂಟ್ ಮೈಂಡೆಡ್ನೆಸ್ ಇರಲ್ಲ, ಬ್ರೈನ್ ಫಾಗಿಂಗ್ ಕಡಿಮೆ ಆಗುತ್ತೆ ಬೆಳಿಗ್ಗೆ ತಕ್ಷಣ ನೀರು ಕುಡಿಯೋದ್ರಿಂದ. ಸಿಂಪಲ್. ಅದಕ್ಕಿಂತ ಇಂಪಾರ್ಟೆಂಟ್ ಅದೋ ವಾಯು, ನಮ್ಮ ವಾಯುವಿನ ಮೂವ್ಮೆಂಟ್ ಕೆಳಗಡೆ ಏನಿರಬೇಕು ಅದು ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ. ಏನಾಗುತ್ತೆ ಸರ್ ಏನ್ ಹಿಂಗಂದ್ರೆ ಅಂತ ಹೇಳಿದ್ರೆ, ಅವರ ಮಲ ವಿಸರ್ಜನೆ ಏನಿದೆ ಅದು ತುಂಬಾ ಸಲೀಸಾಗುತ್ತೆ. ಮಲ ವಿಸರ್ಜನೆ ಸಲೀಸಾಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ವಾತದ ದೃಷ್ಟಿ ಆಗಲ್ಲ, ವಾತದೋಷದ ದೃಷ್ಟಿ. ವಾತದೋಷದ ದೃಷ್ಟಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರ ಥಾಟ್ಸ್ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇವತ್ತು ನಮ್ಮ ಯೋಚನೆಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ನಾವು ಯೋಚನೆಗಳ ಕಂಟ್ರೋಲ್ ಅಲ್ಲಿ ಹೋಗ್ತಾ ಇದ್ದೇವೆ. ಯೋಚನೆಗಳ ಕಂಟ್ರೋಲಿಗೆ ನಾವು ಹೋಗ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದಂತ ಒಂದು ರೀಸನ್ ನಮ್ಮ ಗಟ್ ಸರಿ ಇಲ್ಲ. ಎಲ್ಲಾ ರೋಗಗಳು ಹೊಟ್ಟೆಯಿಂದಾನೇ ಹುಟ್ಟುತ್ತದೆ, ಎಲ್ಲಾ ರೋಗಗಳು ಕರಳಿನಿಂದ ಹುಟ್ಟುತ್ತದೆ, ಎಲ್ಲಾ ರೋಗಗಳು ಗಟ್ಟಿಂದ ಹುಟ್ಟುತ್ತದೆ. ಗಟ್ಟನ್ನ ಸರಿ ಮಾಡಿದ್ರೆ, ಗಟ್ ಇಶ್ಯೂ ಸಾಲ್ವ್ ಮಾಡಿದ್ರೆ, ಗಟ್ ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಯಾವುದೇ ರೋಗಗಳು ಬರಲ್ಲ. ಅದು ಶಾರೀರಿಕ ಇರಬಹುದು, ಇದು ಇರಬಹುದು, ಮಾನಸಿಕ ಇರಬಹುದು, ಆಧ್ಯಾತ್ಮಿಕವಾಗಿರ್ಬಹುದು, ಯಾವುದೇ ತೊಂದರೆಗಳಾಗಲ್ಲ. ಇದಕ್ಕೆ ವಾಯುವಿನ ಒಂದು ಮೂವ್ಮೆಂಟ್ ಏನಿದೆ, ಆ ಗತಿ ಏನಿದೆ, ಅದನ್ನ ನಾವು ಕರೆಕ್ಟ್ ಆಗಿ ಇಟ್ಕೊಂಡಿವಿ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಇಮೋಷನಲ್ ಎಲ್ಲ ಹೆಲ್ತ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಉಷಾಪಾನ ಹೆಲ್ಪ್ ಆಗುತ್ತೆ. ಉಷಾಪಾನ ಹೆಲ್ಪ್ ಆಗುತ್ತೆ. ಸೊ ಇದು ಬೆನಿಫಿಟ್ಸ್ ಯಾವ ರೀತಿ, ಪ್ಲಸ್ ನಾಸಿಕಾಪಾನದು ಬೆನಿಫಿಟ್ಸ್ ಯಾವ ರೀತಿ ಅಂತ ನಾನು ಹೇಳಿದೆ. ಓಕೆ, ಇದೇ ರೀತಿ ಈಗ ಇನ್ನೊಂದು ಟಾಪಿಕ್ ತುಂಬಾನೇ ಟ್ರೆಂಡ್ ಆಗ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ. ಅದೇನಂತ ಹೇಳಿದ್ರೆ, ನಿಂತ್ಕೊಂಡು ನೀರು ಕುಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಮಂಡಿ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಆಕ್ಚುಲಿ ನಿಜಾನಾ, ಅಥವಾ ಮೊಣಕಾಲು ಅಥವಾ ಜಾಯಿಂಟ್ಸ್ಗೆ ಇದರಿಂದ ಸಮಸ್ಯೆ ಆಗುತ್ತಾ? ನಿಂತುಕೊಂಡು ನೀರು ಕುಡಿಯೋದ್ರಿಂದ ಅಥವಾ ಕುಡಿಯೋದು ಆಕ್ಚುಲಿ ಒಳ್ಳೇದಲ್ಲ. ಯಾಕೆಂದ್ರೆ ಇಲ್ಲಿ ಮೈಂಡ್ಫುಲ್ನೆಸ್ ಹೊರಟೋಗ್ಬಿಡುತ್ತೆ, ಅಲ್ವಾ? ಇವಾಗ ನಾವು ಸಿಂಪಲ್ ವರ್ಕ್ ಮಾಡ್ತಾ ಇರ್ತೇವೆ, ಬಿಡಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಪಾಡ್ಕಾಸ್ಟ್ ಅಲ್ಲಿ, ನಿಂತ್ಕೊಂಡು ಮಾಡ್ಬೋದಿತ್ತಾ? ಮಾಡಲ್ಲ. ವರ್ಕ್ ಮಾಡ್ತಾ ಇರ್ತೇವೆ IT BT ಕಂಪ್ನಿಯಲ್ಲಿ, ನಿಂತ್ಕೊಂಡು ಮಾಡ್ಬೋದಿತ್ತಾ? ಅಲ್ವಾ? ಕೆಲವೊಂದು ಮೈಂಡ್ಫುಲ್ ಥಿಂಗ್ಸ್ ಏನಿರುತ್ತೆ ಅದನ್ನ ನಾವು ಮೈಂಡ್ಫುಲ್ ಥಿಂಗ್ಸ್ ಆಗಿನೇ ಮಾಡಬೇಕು. ಊಟವನ್ನ ನಿಂತ್ಕೊಂಡು ಮಾಡುವಂಥದ್ದು, ನೀರನ್ನ ನಿಂತ್ಕೊಂಡು ಕುಡಿಯುವಂಥದ್ದು ಯೂಶುವಲಿ ಕಾಂಟ್ರಾ ಇಂಡಿಕೇಟೆಡ್. ಯಾಕೆ ಅಂತ ಹೇಳಿದ್ರೆ ಮೈಂಡ್ಫುಲ್ನೆಸ್ ಇರಲ್ಲ ಅಲ್ಲಿ. ಸಿಂಪಲ್ ನಿಂತ್ಕೊಂಡು ಓಡಾಡ್ಕೊಂಡು ಅಥವಾ ರನ್ ಮಾಡ್ತಾನೆ ನೀರು ಕುಡಿತಾ ಇರ್ತಾರೆ ಕೆಲವೊಬ್ರು. ಸಿಂಪಲ್ ಒಂದು ಗಂಟ್ಲಿಗೆ ಸಿಕ್ಕಾಕೊಂತು ಅಥವಾ ಏನೋ ತೊಂದರೆ ಆಯ್ತು ಅಂದ್ರೆ ಲೈಫ್ ರಿಸ್ಕಿಂಗ್ ಇನ್ಸಿಡೆಂಟ್ ಅದು. ಎಷ್ಟೊಂದು ಜನರಲ್ಲಿ ಆಗುತ್ತೆ ಅಲ್ವಾ? ಅಥವಾ 10 ನಿಮಿಷ ಕೆಮ್ಮು ಬಂದ್ಬಿಡುತ್ತೆ, ಆಮೇಲೆ ಬಿಕ್ಕಳಿಗೆ ಬಂದ್ಬಿಡುತ್ತೆ. ಈ ರೀತಿ ಇನ್ಸಿಡೆಂಟ್ಸ್ಗಳನ್ನ ನಾವು ನಿಲ್ಲಿಸಬೇಕು ಅಂತ ಸಿಂಪಲ್ ರೆಮಿಡಿ, ಕೂತ್ಕೊಂಡು ಮೈಂಡ್ಫುಲ್ ಆಗಿ ನೀರು ಕುಡಿತಾ ಇದೀವಿ ಅಂದ್ರೆ ನೀರು ಕುಡಿಬೇಕು ಅಂತ. ಓಕೆ, ಮೈಂಡ್ಫುಲ್ನೆಸ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಕೂತ್ಕೊಂಡು ನೀರು ಕುಡಿಬೇಕು ಅಂತ. ಓಕೆ, ಇನ್ನು ಇದರಿಂದ ತೊಂದರೆಗಳು ಏನೇನಾಗುತ್ತೆ, ಒಂದು ಹೋಗಿ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಸೊ ಜಾಯಿಂಟ್ ಪೇನ್ ಇರ್ಬೋದು, ಅಥವಾ ಹೆಲ್ತ್ ಹಾಳಾಗುವಂಥದ್ದು ಇರ್ಬೋದು. ಮೈಂಡ್ಫುಲ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಅಗ್ನಿ ಹಾಳಾಗುತ್ತೆ, ನಮ್ಮ ದೇಹದ ಅಗ್ನಿ ಏನಿದೆ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಂದಾಗ್ನಿ ಬಂತು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಯಾವುದೇ ರೋಗಗಳು ಬರ್ಬೋದು. ಓಕೆ, ಅದು ಗ್ರೀನ್ ಸಿಗ್ನಲ್ ಇದ್ದಂಗೆ. ಹೌದು, ಡೈಜೆಸ್ಟಿವ್ ಫೈರ್ ಅಗ್ನಿ ಅಂತ ಏನ್ ಹೇಳ್ತೇವೆ ನಾವು, ಜಾಟ್ರ ಅಗ್ನಿ ಅಂತ ಏನ್ ಹೇಳ್ತೇವೆ, ಅದು ಮಂದ ಆಗ್ಲಿಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಅದು ಗ್ರೀನ್ ಸಿಗ್ನಲ್. ಬೇರೆ ಎಲ್ಲ ರೋಗಗಳಿಗೂ ಅದು ಗ್ರೀನ್ ಸಿಗ್ನಲ್. ಜಾಯಿಂಟ್ ಪೇನ್ ಇರಬಹುದು, ಆಟೋಇಮ್ಯೂನ್ ಡಿಸೀಸಸ್ ಇರಬಹುದು, ಅಥವಾ ಕೂದಲಿನ ಡಿಸೀಸಸ್ಗಳಿರ್ಬೋದು, ಸ್ಕಿನ್ ಡಿಸೀಸಸ್ ಇರಬಹುದು, ಕಣ್ಣಿಗೆ ಸಂಬಂಧಪಟ್ಟದ್ದು ಇರಬಹುದು, ಯಾವುದೇ ಇರ್ಬೋದು, ಬೋನಿಗೆ ಸಂಬಂಧಪಟ್ಟದ್ದು ಇರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ಇನ್ಕ್ಲೂಡಿಂಗ್ ಗ್ರೇವ್ ಡಿಸೀಸಸ್, ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರ್ಬೋದು, ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ಕ್ಯಾನ್ಸರ್ನಂತ ಕಾಯಿಲೆಗೂ ಕೂಡ ರಿಸರ್ಚ್ ಯಾವ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಜಾಟ್ರಾಗ್ನಿ ಎಲ್ಲಾದ್ರೂ ರೆಸ್ಪಾನ್ಸಿಬಲ್ ಇದೆಯಾ ಅಂತ ಯಾರೋ ಹೇಳಿದ್ದಾರೆ, ರೆಸ್ಪಾನ್ಸಿಬಲ್ ಇದೆ ಅಂತ. ಬೇಕಲ್ವಾ ಎವಿಡೆನ್ಸ್ ಇವರಿಗೆ? ಅದಕ್ಕೆ ಸೊ ಅಲ್ಲಿವರೆಗೂ ಕೂಡ ರಿಸರ್ಚ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಿಂತ್ಕೊಂಡು ನೀರನ್ನ ಕುಡಿಯೋದು ಒಳ್ಳೇದಲ್ಲ. ಬೇಗನೆ ನೀರು ಕುಡಿಯೋದು, ಬೇಗನೆ ಊಟ ಮಾಡೋದು ಒಳ್ಳೇದಲ್ಲ. ಗಲ್ಪಿಂಗ್ ದ ವಾಟರ್. ತುಂಬಾ ನಿಧಾನಕ್ಕೂ ಕುಡಿಲಿಕ್ಕೆ ಹೋಗ್ಬಾರ್ದು. ಸ್ಲೋ ಆಗೂ ತುಂಬಾನು ಸ್ಲೋ ಆಗಬಾರ್ದು, ತುಂಬಾನು ಫಾಸ್ಟ್ ಆಗಬಾರ್ದು. ಹಾಗೆ ಸೊ ಮೀಡಿಯಂ ಸ್ಪೀಡ್ ಅಲ್ಲಿ ಇರಬೇಕು. ಅದು ಊಟ ಸೇವನೆ ಇರ್ಬೋದು ಅಥವಾ ನೀರಿನ ಸೇವನೆ ಇರ್ಬೋದು. ಇದು ಆಯುರ್ವೇದದಲ್ಲಿ ಹೇಳಿರುವಂಥದ್ದು.